ಕಾಡನ್ನ ಭಯದ ಕೋಟೆ ಮಾಡ್ದವ, ಮಕ್ಕಳನ್ನ ಶಾಲೆಯಿಂದ ಎಳೆದವ, ರೈತರನ್ನ ಕತ್ತಲಿಗೆ ತಳ್ಳಿದವ, ಗೊರಿಲ್ಲಾ ಯುದ್ಧ, ರೇಡಿಯೋ ಜಾಮ್, ಡ್ರೋನ್ ಡಿಟೆಕ್ಷನ್ ಎಲ್ಲ ತಂತ್ರವನ್ನ ಕಲಿಸ್ತಾವ. ನಕ್ಸಲ್ ದಳದ ಬಟಾಲಿಯನ್ನ ಒಬ್ಬ ನಾಯಕ ಹಿಡ್ಮಾ. 26ಕ್ಕೂ ಹೆಚ್ಚು ರಕ್ತಸಿಕ್ತ ದಾಳಿಯ ಮಾಸ್ಟರ್ ಮೈಂಡ್, ಸಿಆರ್ಪಿಎಫ್ನ 76 ಜವಾನರನ್ನು ಕಳೆದುಕೊಂಡ ದಂಗೇವಾಡಿಯ ದಾಳಿಯ ಹಿಂದಿದ್ದವನು ಇವನ. 4 ದಶಕಗಳಿಂದ ಇದ್ದಂತ ಭಯಕ್ಕ ಇವತ್ ಅಂತ್ಯ ಆಗೈತಿ. ದೇಶದ ಮೇಲೆ ಕತ್ತೆತ್ತಿದವರ ಅಂತ್ಯ ಅದು ನ್ಯಾಯದಿಂದ. ಹೋದ ವರ್ಷದಿಂದ ಗೇಮ್ ಚೇಂಜ್ ಆಗಿತ್ತ, ಯಾಕಂದ್ರೆ ಸರ್ಕಾರ ಕಡವರ್ ಆಪರೇಷನ್ ಮಾಡಿತ್ತು. ಇದ್ರಾಗ ಇಂಟೆಲಿಜೆನ್ಸ್, ಡ್ರೋನ್ ಮತ್ತ ಫೋರ್ಸ್ ಎಲ್ಲಾನು ಸೇರಿ ಹಿಡ್ಮಾನ ಒಂದೊಂದು ಜಾಲವನ್ನ ಕಿತ್ ಹಾಕಿದ್ರ. 18 ನವೆಂಬರ್ 2025 ಆಂಧ್ರ ಪ್ರದೇಶದ ಮರಡೋಮೆಲ್ಲಿ ಕಾಡು. ಈ ಕಾಡು ನಕ್ಸಲರಿಗೆ ಸುರಕ್ಷಿತವಾದ ಕೇಂದ್ರವಾಗಿತ್ತು. ಅದ ಜಾಗದಾಗ ಭೀಕರ ಎನ್ಕೌಂಟರ್ ದಶಕಗಳ ಭಯ ಹುಟ್ಟಿಸಿದ ಹಿಡ್ಮಾನ ಅಂತ್ಯ ಕಂಡ. ಪ್ರಧಾನಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವ, ಅಮಿತ್ ಶಾ ಅವರ ನಿಖರ ಕಾರ್ಯತಂತ್ರ, ಸ್ಪಷ್ಟ ಟಾರ್ಗೆಟ್, ಝೀರೋ ಟಾಲರೆನ್ಸ್, ಇದು ಹೊಸ ಭಾರತದ ನಕ್ಸಲ್ ನಾಶ ಯುದ್ಧ. 2010ರಾಗ 126 ಜಿಲ್ಲೆಗಳು ನಕ್ಸಲ್ ಕಾಡ್ದಾಗಿದ್ವು. ಆದ್ರ ಈಗ ಬರೀ 6 ಜಿಲ್ಲೆಗಳು ಮಾತ್ರ ಅದಾವು. ಅಬೂರ್ಜಾದಾಗ ಒಂದ ದಿನಕ್ಕ 208 ನಕ್ಸಲರು ಶರಣಕಾರ. ಕಾಡಿನ ಮಂದಿ ದೀಪಾವಳಿ ಆಚರಿಸ್ತಾರ. ಇದು ಬರೀ ಎನ್ಕೌಂಟರ್ ಅಲ್ಲ, ಅಭಯದ ಹಿಂತಿರುಗು. ಜವಾನರ ರಕ್ತ ವೇಸ್ಟ್ ಆಗೋದಿಲ್ಲ ಅಂತೇಳಿ ಪ್ರೂವ್ ಆತ. ಯಾಕಂದ್ರೆ ಹಿಡ್ಮಾ ಸತ್ತ, ಆದ್ರೆ ಇದು ಒಬ್ಬನ ಅಂತ್ಯ ಅಲ್ಲ, ಇದು ನಕ್ಸಲಿಸಂನ ಅಂತ್ಯದ ಗಂಟೆ. ಭಯ ಸಾಯ್ಬೋದು, ಆದ್ರೆ ನಮ್ಮ ಯೋಧರ ಧೈರ್ಯ ಸಾಯೋದಿಲ್ಲ. ಜೈ ಹಿಂದ್.